ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಡ್ರಗ್ಸ್ ದಂಧೆಯಲ್ಲಿ 32 ರಾಜಕಾರಣಿಗಳಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಗೃಹ ಸಚಿವರಿಗೆ ಈ ಬಗ್ಗೆ ಲಿಸ್ಟ್ ಅನ್ನ ಕೂಡ ನಾನು ಕೊಡ್ತೇನೆ ಅಂತ ಪ್ರಮೋದ್ ಮುತಾಲಿಕ್ ಅವರು ಈ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು. ಆ 32 ರಾಜಕಾರಣಿಗಳು ಯಾರು ಅನ್ನೋದ್ರ ಬಗ್ಗೆ ಗೃಹ ಸಚಿವರಿಗೆ ಇವರು ಲಿಸ್ಟ್ ಅನ್ನ ಕೊಡ್ತಾರಂತೆ. ಈಗ ಆಲ್ರೆಡಿ ನೋಡಿದ್ವಿ ಇಂದ್ರಜಿತ್ ಲಂಕೇಶ್, ಅದಾದ್ಮೇಲೆ ಪ್ರಶಾಂತ್ ಸಂಬರ್ಗಿ, ಈಗ ಪ್ರಮೋದ್ ಮುತಾಲಿಕ್ ಅವರು ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನ ಹೊರಹಾಕುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಾಯಕರು ಇದರಲ್ಲಿ ಇದ್ದಾರೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಈ ಮೂರೂ ಪಕ್ಷದ ನಾಯಕರು ಇದರಲ್ಲಿ ಇರುವಂತದ್ದು. ದಾಖಲೆ ಸಹಿತ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಾಜಕಾರಣಿಗಳದ್ದೇ ಪಬ್ಬು, ಕ್ಲಬ್ಬು, ಬಾರ್ಗಳು ಇದಾವೆ. ರಾಜಕಾರಣಿಗಳು ಪೊಲೀಸರ ಕೈ ಕಟ್ಟಿ ಹಾಕಿದ್ದಾರೆ. ಸೊ ಹೀಗಾಗಿನೇ ಅವ್ರು ಯಾರು ಕೂಡ ಹೊರ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಡ್ರಗ್ಸ್ ನಿಂದಲೇ ಸಾವಿರಾರು ಕೋಟಿ ವ್ಯಾಪಾರ ಆಗ್ತಾ ಇರುವಂತದ್ದು. ರಾಜ್ಯದಲ್ಲಿ ರಾಜಕಾರಣಿಗಳಿಗೆ ಸಾವಿರಾರು ಕೋಟಿ ವ್ಯಾಪಾರ ಆಗ್ತಾ ಇದೆ. ಇದರಲ್ಲಿ ಇಂದ್ರಜಿತ್ ಸಂಬರಗಿ ಬಳಿಕ ಮುತಾಲಿಕ್ ಅವರು ಸಾಕ್ಷಿಯನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತದ್ದು. ಮಂಡ್ಯದಲ್ಲಿ ಮಾಹಿತಿ ಕೊಡುವ ಬಗ್ಗೆ ಅವರು ಹೇಳಿದ್ದಾರೆ. ನೋಟಿಸ್ ಕೊಟ್ಟು ಕರೀತಾರ ಸಿಸಿಬಿ ಪೊಲೀಸರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈಗ ಆಲ್ರೆಡಿ ಗೃಹ ಸಚಿವರು ಒಂದು ಬಾರಿ ಮಾಹಿತಿಯ ಅಂದ್ರೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಯಾರ್ಯಾರ ಹತ್ರ ಮಾಹಿತಿ ಇದೆಯೋ ಅವ್ರು ಎಲ್ಲರೂ ಕೂಡ ಬೇಕಿದ್ರೆ ಬಂದ್ಬಿಟ್ಟು ಸಿಸಿಬಿ ಅವರಿಗೆ ಮಾಹಿತಿಯನ್ನ ನೀಡಬಹುದು ಅಂತ ಹೇಳಿದ್ರು. ಸೊ ಈಗ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ, ನಾನು ಗೃಹ ಸಚಿವರಿಗೆ 32 ರಾಜಕಾರಣಿಗಳ ಲಿಸ್ಟ್ ಅನ್ನ ಕೊಡ್ತೀನಿ. ಪಬ್ಬು, ಬಾರು, ರೆಸ್ಟೋರೆಂಟು ಇದೆಲ್ಲವೂ ಕೂಡ ಇರುವಂತದ್ದು. ಸಾವಿರಾರು ಕೋಟಿ ಡ್ರಗ್ಸ್ ನಿಂದನೇ ವ್ಯವಹಾರ ಆಗ್ತಾ ಇದೆ ಅನ್ನೋದರ ಗಂಭೀರವಾದಂತ ಒಂದು ಆರೋಪವನ್ನು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಈ ಡ್ರಗ್ ಮಾಫಿಯಾದ ಕೆಲಸ ಮಾಡ್ತಾ ಇದೆ. ಪೊಲೀಸ್ ಇಲಾಖೆಗೆ ಹೆಜ್ಜೆ ಹೆಜ್ಜೆಗೆ ಗೊತ್ತು, ಪ್ರತಿಯೊಂದು ಯಾವ್ಯಾವ ಪಬ್ನಲ್ಲಿ ಏನೇನು ನಡೀತಾ ಇದೆ ಅಂತ ಅನ್ನೋದು ಗೊತ್ತಿದೆ ಅವ್ರಿಗೆ. ಆದರೆ ರಾಜಕಾರಣಿಗಳು ಅವರ ಕೈ ಕಟ್ಟಿ ಹಾಕಿದ್ರಿಂದ ಇದು ಹೊರಗೆ ಬರ್ತಾ ಇಲ್ಲ. ಕಾರಣ ಏನು ಅಂತಂದರೆ ರಾಜಕಾರಣಿಗಳದ್ದೇ ಪಬ್ಗಳಿದ್ದಾವೆ, ಕ್ಲಬ್ಗಳಿದ್ದಾವೆ, ವೈನ್ ಶಾಪ್ಗಳಿದ್ದಾವೆ. ಸಾವಿರಾರು ಕೋಟಿ ವ್ಯವಹಾರ ಆಗ್ತಾ ಇರೋದೇ ಈ ರಾಜಕಾರಣಿಗಳು ಇದರಿಂದ. ಸೊ ವೈನ್ ಲಾಬಿ ಮತ್ತು ಡ್ರಗ್ ಲಾಬಿ ಇಡೀ ದೇಶದ ರಾಜಕೀಯವನ್ನು ಕೈಯಲ್ಲಿ ಇಟ್ಕೊಂಡಿದೆ. 32 ಜನ ರಾಜಕಾರಣಿಗಳು ಇದರಲ್ಲಿ ಭಾಗಿಯಿದ್ದಾರೆ. ನಾನು ಲೀಸ್ಟ್ ಮಾಡಿ ಹೋಮ್ ಮಿನಿಸ್ಟರ್ ಕೊಡೋದಂತ ನಿಶ್ಚಯ ಮಾಡಿದ್ದೀನಿ. ಅದರಲ್ಲಿ ಇವರು ಇದ್ದಾರೆ, BJP-ಯವರು ಇದ್ದಾರೆ, JDS-ನವರು, ಕಾಂಗ್ರೆಸ್ನವರು ಎಲ್ಲರೂ ಇದ್ದಾರೆ. ನಮಗೆ ಈ ನಟ ನಟಿಯರದ ನಮಗೆ ಚಿಂತೆ ಇಲ್ಲ. ನಮಗೆ ಯುವಶಕ್ತಿ, ಯುವಕ ಯುವತಿಯರು ಬಲಿಯಾಗ್ತಾ ಇದ್ದಾರೆ. 8ನೇ ತರಗತಿ, 9, 10ನೇ ತರಗತಿಯ ಹೈಸ್ಕೂಲ್ಗಳಲ್ಲೂ ಪ್ರವೇಶ ಮಾಡಿದೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇಷ್ಟು ದಿನಗಳ ಕಾಲ ನಟ ನಟಿಯರು ಹಾಗೆ ಉದ್ಯಮಿಗಳ ಮಕ್ಕಳಿರ್ಬೋದೇನೋ, ರಾಜಕಾರಣಿಗಳ ಮಕ್ಕಳಿರ್ಬೋದೇನೋ ಅನ್ನುವ ಸಾಕಷ್ಟು ಅನುಮಾನಗಳು ಕಾಡ್ತಾನೆ ಇತ್ತು. ಈಗ ನೀವು 32 ರಾಜಕಾರಣಿಗಳು ಯಾರ್ಯಾರು ಅನ್ನೋದು ನನ್ಗೆ ಗೊತ್ತಿದೆ, ಗೃಹ ಸಚಿವರಿಗೆ ಅದನ್ನ ಕೊಡ್ತೀನಿ ಲಿಸ್ಟ್ ಅಂತ ಹೇಳ್ತಾ ಇದ್ರಿ. ಹೌದು. ಯಾವ ರೀತಿಯಾದಂತ ಗಂಭೀರ ಆರೋಪ ಇದು? ಅಲ್ಲ, ಈಗ ಇದೇನು ಮೊದಲನೇ ಬಾರಿ ರೈಡ್ ಆಗಿದ್ದು ಅಥವಾ ಡ್ರಗ್ಗಿನ ಸಂಬಂಧಪಟ್ಟಾಗ ಚರ್ಚೆ ಆಗ್ತಾ ಇರೋದು ಅಂತ ಅಲ್ಲ. ಹೌದು ಹೌದು. ಇಲ್ಲಿವರೆಗೆ ಸುಮಾರು 10-12 ವರ್ಷದಲ್ಲ 18 ಬಾರಿ ರೈಡ್ ಆಗಿದೆ, ಚರ್ಚೆ ಆಗಿದೆ. ಹಾಗಾದ್ರೆ ಪ್ರತಿ ಸಲ ಇದನ್ನ ಹೀಗೆ ಚರ್ಚೆ ಆಗೋದು ಮತ್ತೆ ನಿಲ್ಸೋದು, ಇದಕ್ಕೆ ಕಾರಣ ಅಂದ್ರೆ ರಾಜಕಾರಣಿಗಳೇ. ನಮ್ಮ ಪೊಲೀಸ್ ಇಲಾಖೆ ಬಹಳ ಸಮರ್ಥವಾಗಿದೆ. ಸೊ ಅವರು ಎಲ್ಲ ಗೊತ್ತಿದೆ, ಅವ್ರಿಗೆ ಎಲ್ಲೆಲ್ಲಿ ಯಾರ್ಯಾರು ಏನೇನಂತ ಅನ್ನೋದು ಎಲ್ಲ ಗೊತ್ತಿದೆ. ಸೊ ಅವ್ರಿಗೆ ಕೈ ಕಟ್ಟಿ ಹಾಕಿದ್ದಾರೆ, ಅವರು ಮುಂದುವರೆದೇ ಇರೋ ಹಾಗೆ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಹೇಳೋದು, ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲದೆ ಇದ್ರೆ ಈಗ ಸಾವಿರಾರು ಕೋಟಿ ವ್ಯವಹಾರ ಇದೆ, ಅದು ಅವರು ಇದು ಮಾಡಲ್ಲ ಅವರು ಇದಕ್ಕೆ. ಸೊ ಅವರು ವ್ಯವಸ್ಥಿತವಾಗಿದ್ದಾರೆ. ಈಗ 32 ರಾಜಕಾರಣಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಇದರಲ್ಲಿ ಹಾಲಿ ಸಚಿವರು, ಹಾಲಿ ಶಾಸಕರು ಇವರೆಲ್ಲರೂ ಕೂಡ ಇದ್ದಾರಾ? ಹಾಲಿ MP, ಹಾಲಿ ಶಾಸಕರ ಮಕ್ಕಳು, ಕಾರ್ಪೊರೇಟರ್ಸು, ಹಾಲಿ ಸಚಿವರು ಇದಾರಾ? ಹಾಲಿ ಸಚಿವರು ಇದ್ದಾರೆ. ಓಕೆ, ಇದ್ದಾರೆ. ಯಾವ ಪಕ್ಷದವ್ರು ಜಾಸ್ತಿ ಇದ್ದಾರೆ ಸರ್ ನಿಮಗೆ ಗೊತ್ತಿರುವ ಆ 32 ರಾಜಕಾರಣಿಗಳಲ್ಲಿ? ಜಾಸ್ತಿ ಹೆಚ್ಚು ಕಡಿಮೆ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ, ಸಮವಾಗಿದ್ದಾರೆ. ಇವತ್ತು ಬೆಂಗಳೂರು ನಗರದ ಪಬ್ಗಳು, ಕ್ಲಬ್ಗಳು, ಕ್ಯಾಸಿನೋ ಇವೆಲ್ಲ ಇವ್ರದೇ ಇದೆ.
ಓಕೆ. ಸೊ ಆ ಪಬ್ಬು, ಕ್ಲಬ್ಬು, ಕ್ಯಾಸಿನೋಗಳು, ಆ ಬಾರ್ಗಳಲ್ಲಿ ಈ ಡ್ರಗ್ಸ್ ದಂಧೆ ನಡೀತಾ ಇದೆ ಅನ್ನುವ ನೇರ ಆರೋಪ ನಿಮ್ದು. ಎಸ್ 100%. ನಾನು 2009 ಹೇಳಿದ್ದೆ. ಓಕೆ. ಅವತ್ತು ಬಿಜೆಪಿ ಗೌರ್ಮೆಂಟ್ ಇತ್ತು. ನನ್ನನ್ನು ಟಾರ್ಗೆಟ್ ಮಾಡಿದ್ರು ವಿನಃ ಆ ಡ್ರಗ್ಗಿನ ಜಾಲವನ್ನ ಹಿಡಿಯುವಂತಹದ್ದು ಮಾಡ್ಲೇ ಇಲ್ಲ. ಅವತ್ತಿನಿಂದ ಇವತ್ತಿನ ತನಕ ಬೆಳೆದು ನಿಂತಿದೆ, ಅದು ಸಿಕ್ಕಾಪಟ್ಟೆ ಬೆಳೆದು ನಿಂತಿದೆ. ಸರ್, ಆ 32 ರಾಜಕಾರಣಿಗಳ ಹೆಸರನ್ನ ಹೇಳ್ಬೋದಲ್ಲ ಸರ್ ಇವಾಗ? ಯಾಕಂದ್ರೆ ಗೃಹ ಸಚಿವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಗೂ ಕೂಡ ಗೊತ್ತಿದೆ ರಾಜಕಾರಣಿಗಳು ಯಾವ ರೀತಿಯಾಗಿ ಕೈ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಅಂತ. ಆ ಹೆಸರುಗಳು ಹೊರಗಡೆ ಬರ್ದಲ್ಲೇ ಇರ್ಬೋದು ಮತ್ತಷ್ಟು ರಾಜಕೀಯ ಪ್ರೆಷರ್ ಇಂದ. ಇಲ್ಲ, ನಾನು ಗೃಹ ಸಚಿವರಿಗೆ ಕೊಟ್ಟ ನಂತರ ಅದನ್ನ ಪಬ್ಲಿಷ್ ಮಾಡ್ತೇನೆ. ಓಕೆ, ಅವ್ರಿಗೆ ಕೊಟ್ಟಾಗ್ತಿದ್ದಾಗ್ಲೇ ಪಬ್ಲಿಕ್ ಮಾಧ್ಯಮದವರಿಗೆ ಹೇಳ್ತೀನಿ. ಯಾವಾಗ ಕೊಡ್ತೀರಾ ಸರ್ ಗೃಹ ಸಚಿವರಿಗೆ? ಯಾಕಂದ್ರೆ ಮುಚ್ಚಾಕುವಂತ ಪ್ರಯತ್ನ ನಿಶ್ಚಿತವಾಗಿ ಆಗತ್ತೆ. ಹೌದು. ಈಗ ನೀವು ಕೊಡೋ ಲಿಸ್ಟ್ ಒಂದಾಗಿರುತ್ತೆ, ನಾವು ತನಿಖೆ ಮಾಡ್ತಿದೀವಿ, ಪ್ರಮೋದ್ ಮುತಾಲಿಕ್ ಅವರು ಕೊಟ್ಟಿರುವಂತ ಲಿಸ್ಟ್ ಅಂತ ಅಷ್ಟೇ ಮಾತ್ರ ಹೇಳಿಕೆಗಳು ಬರ್ತವೆ ಹೊರತು ಯಾರ ಹೆಸರು ಅಂತ ಹೊರಗೆ ಬರೋದಿಲ್ಲ, ನೀವು ಅಂಟಿಲ್ ಮಾಧ್ಯಮದವರಿಗೆ ಹೇಳೋವರೆಗೂ. ಇಲ್ಲ, ನಾನು ಅದನ್ನ ಅವ್ರಿಗೆ ತಲುಪಿಸಿದ ನಂತರ ನಾನು ಅದನ್ನ ಅನೌನ್ಸ್ ಮಾಡ್ತೇನೆ. ಅಂದ್ರೆ ಈಗ ಹೇಗಿದ್ರು ಇದೊಂದು ಟೆಂಪೋ ಇದೆ, ಹೇಗಿದ್ರು ಮಾಧ್ಯಮದಲ್ಲಿ ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ತೋರಿಸ್ತಾ ಇದೀವಿ. ನಿಮ್ಮ ಕಾಳಜಿ ಯಾವ ರೀತಿಯಾಗಿದೆ, ಯುವಕರು ಹಾಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅದೇ ಒಂದು ಕಾಳಜಿ ನಮಗೂ ಕೂಡ ಇರುವಂತದ್ದು. ನೀವು ಬೇಗ ಆ ಒಂದು ಕೆಲಸ ಮಾಡಿಬಿಟ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಸ್ವಲ್ಪನಾದ್ರೂ ತಗೊಂಡು ಹೋಗ್ಬೋದು ಅನ್ಸುತ್ತೆ. ಇಲ್ಲ, ನೀವು ಹೇಳಿದಾಗೆ ಸರಿ ಇದೆ. ನಾವು ಇನ್ನೊಂದ್ ಸ್ವಲ್ಪ ಕೆಲವೊಂದು ದಾಖಲೆಗಳು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ದಾಖಲೆಗಳು ಸಿಕ್ಕಿದ್ರೆ ಅವಾಗ ಅದು ಇದಾಗತ್ತೆ. ಸುಮ್ಮನೆ ಇಲ್ಲಾಂದ್ರೆ ಗಾಳಿಯಲ್ಲಿ ಹೇಳಿದಾಗ ಆಗತ್ತೆ. ಹೌದು. ಸೊ ನನಗೀಗ ಸಾಕಷ್ಟು ದಾಖಲೆಗಳು ಸಿಗ್ತಾ ಇದೆ. ಈಗ ಕೆಲವ್ರದ್ದಾದ್ರೂ ದಾಖಲೆ ಇದೆ ಅಲ್ವಾ ಸರ್ ನಿಮ್ಮ ಹತ್ರ? ಇದೆ. ಈಗಲೇ ಎಲ್ಲ ಒಂದು ಹಿಂಟ್ ಅನ್ನ ಕೊಡ್ಬೋದಾ ಇಂಥವ್ರು ಅಂತ? ಇಲ್ಲ. ನಾನು ಅದು ಪರ್ಪಸ್ಲಿ ನಾನೇ ಅದನ್ನ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೆ ಕೊಟ್ಟು ನೋಡಿ, ನಾವು 1 ವಾರ ಗಡುವು ಕೊಡ್ತಾ ಇದ್ದೀನಿ, ಇವ್ರ ತನಿಖೆ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಾವು ಪ್ರಶಾಂತ್ ಸಂಭರ್ಗಿ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ವಿ. ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ನೇರ ಆರೋಪ. ಎಸ್, ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ಅವರು ಕೂಡ ಭಾಗಿಯಾಗಿದ್ದಾರೆ. ಅವರ ಸರ್ಕಾರಿ ಆಸ್ತಿಯನ್ನ ಸರ್ಕಾರಕ್ಕೆ ಕೊಡಿಸ್ತೀನಿ ಅಂತ ಘಂಟಾಘೋಷವಾಗಿ ಹೇಳ್ಬಿಟ್ರು. ಪ್ರಮೋದ್ ಮುತಾಲಿಕ್ ಅವರು ಕೂಡ ಆ ರೀತಿಯಾಗಿ ಹೇಳುವಂತಹ ವ್ಯಕ್ತಿಗಳಲ್ಲಿ ಒಬ್ರು, ಯಾವುದನ್ನು ಕೂಡ ಹಿಂದೆ ಮುಂದೆ ನೋಡುವಂತದ್ದೇ ಅಲ್ಲ. ಪ್ರಮೋದ್ ಮುತಾಲಿಕ್ ಅವರು ತಪ್ಪು ಮಾಡಿದ್ದಾರೆ ಅಂದ್ರೆ ಹೇಳ್ತಾರೆ, ಅದ್ರಲ್ಲಿ ನೋ ಡೌಟ್. ಹೌದು. ನಾನು ಯಾವುದೋ ಮುಚ್ಚಿಡೋ ಪ್ರಶ್ನೆನೇ ಇಲ್ಲ. ಈಗ ನೀವು ಕೆಲವೊಂದು ಹೆಸರುಗಳನ್ನ ಹೇಳಲಿಕ್ಕೆ ನನ್ ಸದ್ಯಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಲ್ಲೊಂದ್ ಕಡೆ ನಿಮ್ಮೇಲೂ ಒತ್ತಡ ಬಿದ್ದಿದೆ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವರು. ಇಲ್ಲ, ಒತ್ತಡ ಪ್ರಶ್ನೆನೇ ಇಲ್ಲ. ಈ ವಿಷಯದಲ್ಲಿ ನಾನು ಒತ್ತಡಕ್ಕೆ ಅಥವಾ ಇನ್ಯಾವುದೋ ಇದಕ್ಕೆ ನಾನು ಬಲಿಯಾಗೋ ಪ್ರಶ್ನೆನೇ ಇಲ್ಲ. ನಾನು ಈಗ ಯುವಶಕ್ತಿ ಹಾಳಾಗಬಾರ್ದು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿಯಾನವನ್ನ ತಗೊಂಡಿದೀವಿ ನಾವು. ಸೊ ಪಾಲಕರು, ಬೆಂಗಳೂರಿನ ಶಾಸಕರು ಎಷ್ಟು ಜನ ಇದ್ದಾರೆ ಸರ್? ಬೆಂಗಳೂರೇ ಮೇಜರು. ಈ 32 ಜನರಲ್ಲಿ ಆಲ್ಮೋಸ್ಟ್ ಎಷ್ಟು ಜನ ಇದ್ದಾರೆ ಅನ್ಸುತ್ತೆ? ಬೆಂಗಳೂರೇ ಮೇಜರ್ ಇದ್ದಾರೆ. ಮೇಜರ್ ಅಂದ್ರೆ ಒಂದು 20 ಜನ ಇದ್ದಾರಾ? ಮೋರ್ ದನ್ 50% ಇಲ್ಲಿಯವರೇ ಇದ್ದಾರೆ. ಅದಕ್ಕೆ ಇದು ಬಹಳ ಗಂಭೀರವಾದಂತದ್ದು. ಈಗ ಏನೋ ಒಂದು ಬಿಜೆಪಿಯವರು ಅದ್ ಮಾಡ್ತೇನೆ ಇದ್ ಮಾಡ್ತೇನೆ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೆ ನೋಡೋಣ. ಹಾಗಾದ್ರೆ ಈ ಬಾರಿ ಒಂದು ಅವರಿಗೆ ಟೆಸ್ಟ್ ಮಾಡೋಣ. ತನಿಖೆ ನೋಡ್ತಾ ಇದ್ದೀರಲ್ಲ, ಏನ್ ಅನ್ಸುತ್ತೆ? ಆಲ್ಮೋಸ್ಟ್ 12 ದಿನ ಆಯ್ತು ಸರ್. 12 ದಿನ ಆದ್ಮೇಲೂ ಕೂಡ ಇಬ್ಬರನ್ನ ಮಾತ್ರ ಅಂದ್ರೆ ಪ್ರಮುಖವಾಗಿ ಕಾಣಸಿಗ್ತಾ ಇರುವಂತದ್ದು ರಾಗಿಣಿ ಮತ್ತೆ ಸಂಜನಾ. ಇನ್ನು ಉಳ್ದಂತವ್ರು ಪೆಡ್ಲರ್ಗಳು, ಅವರು ಅಂತ ಏನ್ ದೊಡ್ಡ ಫೇಮಸ್ ಆಗಿರುವಂತವ್ರಲ್ಲ. ಬಟ್ ಇವ್ರಿಬ್ರಿಗೆ ಮಾತ್ರ ಈ ಪೆಡ್ಲರ್ಗಳು ಸಪ್ಲೈ ಮಾಡ್ತಾ ಇದ್ರ ಅನ್ನುವ ಪ್ರಶ್ನೆ ಸಹಜವಾಗಿ ಎದ್ದೇಳುವಂತದ್ದು. ನಿಮಗ್ ಗೊತ್ತಿರುವಂತೆ ಇನ್ನು ಉಳಿದಿರುವಂತವ್ರು ಆ ರಾಜಕಾರಣಿಗಳನ್ನ ಹೊರತುಪಡಿಸಿ ಯಾವ ಉದ್ಯಮಿಗಳಿದ್ದಾರೆ ಅಂತ ಅನ್ಸುತ್ತೆ? ಫೇಮಸ್ ಪ್ರಖ್ಯಾತರು ಯಾರಿರ್ಬೋದು ಅಂತ ಅನ್ಸುತ್ತೆ? ಇಲ್ಲ, ಇದು ನೀವು ಹೇಳಿದ ಸತ್ಯ. ಇದು ಬರೀ ಇವರಿಬ್ಬರನ್ನೇ ಹಿಡಿದು ಬಹಳ ದೊಡ್ಡ ಇಶ್ಯೂ ಮಾಡ್ಕೊಂಡು ಇದನ್ನ ಮುಚ್ಚಾಕುವಂತ ಈಗ ಇಡಿದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಡೈವರ್ಟ್ ಮಾಡುವಂತ ಒಂದು ವ್ಯವಸ್ಥಿತ ಸಂಚು ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಇಡಿದು ಎಲ್ಲಾ ನಟ ನಟಿಯರದು ಎಲ್ಲಾ ಕಡೆ ಅವ್ರದ್ದು ಸಿಕ್ಕಾಪಟ್ಟೆ ದುಡ್ಡು ಆಸ್ತಿ ಇದ್ದೇ ಇರುತ್ತೆ. ಈಗ ಮುಖ್ಯವಾಗಿ ಇದ್ದಿದ್ದು ಡ್ರಗ್ ಇಂದು. ಸರ್, 2 ಪಬ್ಗಳ ಹೆಸರು ಹೇಳ್ಬೋದಾ ಸರ್? ಹೋಗ್ಲಿ, ಪಬ್, ಕ್ಲಬ್, ಯಾವ್ದೋ ಒಂದು ಬಾರು ಡ್ರಗ್ ನಡೀತಾ ಇರುವಂತದ್ದು ನಿಮ್ಗೆ ಗೊತ್ತಿದೆಯಲ್ಲ? 2 ಪಬ್ ಹೆಸರು ಹೇಳ್ಬಿಡಿ, ರಾಜಕಾರಣಿಗಳ ಹೆಸರು ಬೇಡ. ಪಬ್, ಕ್ಲಬ್, ಬಾರೋ ಯಾವ್ದು ಈ ದಂಧೆ ನಡೀತಾ ಇದೆಯಲ್ಲ ಆ ಹೆಸರು ಹೇಳ್ಬಿಡಿ ಸರ್. ಇಲ್ಲಿ ನೋಡಿ, ಈ
ಹ್ಯಾರಿಸ್ ಅವರ ಕ್ಷೇತ್ರದಲ್ಲಿ ಹ್ಮ್ ಮ್ಯಾಕ್ಸಿಮಮ್ ಇರೋದು. ಮತ್ತು ಅಲ್ಲಿ ಶಾಲಾ ಕಾಲೇಜ್ಗಳು ಈಗ ಸೆಂಟ್ ಮೇರೀಸು, ಸೆಂಟ್ ಜೋಸೆಫ್ ಇವೆಲ್ಲ ಶಾಲಾ ಕಾಲೇಜ್ಗಳಲ್ಲಿ ಓಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಆ ಕ್ಷೇತ್ರದ ಇನ್ವಾಲ್ವ್ಮೆಂಟ್ ಇದೆ ಅಂತ ಅನ್ಸುತ್ತಾ ಅಲ್ಲಿನ ಶಾಸಕರದ್ದು? ಎಸ್ 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 ಎಸ್, ಈಗ ಹ್ಯಾರಿಸ್ ಅವರು ಒಬ್ರು. ಓಕೆ, ನೆಕ್ಸ್ಟ್ ಅವ್ರ ಮಗಂದೇ ಇದೆ. ಓಕೆ, ನಲ್ಪಾಡ್. ಹಾ, ಓಕೆ, ನೆಕ್ಸ್ಟ್. ಸೊ ಹೀಗಿದೆ, ಇನ್ನು ಸಾಕಷ್ಟು ಮಾಹಿತಿ ಇದೆ. ನಾನು ಬೇಕಾದ್ರೆ ನಿಮಗೆ ಆ ಪಬ್ಗಳದ್ದು ಡೀಟೇಲ್ ಕೊಡ್ಬೋದು. ಸರ್, ನೀವು ಈಗ ರಾಜಕಾರಣಿಗಳ ಹೆಸರು ಹೇಳಿದ್ರೆ ಓಕೆ, ಅವ್ರದ್ದು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ ಇದ್ರಿ. ಈ ಪಬ್ಗಳ ಹೆಸರು ಒಂದು ಲಿಸ್ಟ್ ಆದ್ರೂ ಕೊಟ್ಬಿಟ್ರೆ ಅಟ್ಲೀಸ್ಟ್ ಈಗಲಾದ್ರೂ ಆ ಪಬ್ಗಳ ಮೇಲೆ ದಾಳಿಯನ್ನಾದ್ರೂ ಮಾಡ್ಬೋದು ಸಿಸಿಬಿ ಅಧಿಕಾರಿಗಳು. ಇಲ್ಲ ರೀ, ಅವ್ರಿಗೆಲ್ಲ ಗೊತ್ತು. ಎಲ್ಲ ಯಾವ್ಯಾವ ಪಬ್ ನಲ್ಲಿ ಯಾವ್ಯಾವ ಕ್ಲಬ್ ನಲ್ಲಿ ಏನೇನ್ ನಡೀತಾ ಇದೆ, ಯಾರು ಸಪ್ಲೈ ಮಾಡ್ತಾರೆ ಎಲ್ಲ ಗೊತ್ತು. ಇದು ರಾಜಕಾರಣಿಗಳ ನಾಟಕ ಅಷ್ಟೇ. ಓಕೆ ಓಕೆ, ವ್ಯವಸ್ಥಿತವಾಗಿ ನಾಟಕ ಮಾಡ್ತಾರೆ. ಸರ್, ಬೇಗ ನೀವು ಗೃಹ ಸಚಿವರಿಗೆ ಆ ಒಂದು ಲಿಸ್ಟ್ ಅನ್ನ ಕೊಡುವಂತ ಕೆಲಸ ಮಾಡಿ. ಹೇಗಿದ್ರು ಈ ಒಂದು ಟೆಂಪೋ ದೊಡ್ಡದಾಗೆ ಹೋಗ್ತಾ ಇದೆ, ಯಾರ್ಯಾರ ಹೆಸರು ಹೊರ ಬರುತ್ತೆ ಅಂತ ರಾಜ್ಯದ ಜನನೂ ಕೂಡ ಕಾಯ್ತಾ ಇದ್ದಾರೆ. ಯುವ ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂತದ್ದು. ಸೊ ಬೇಗ ಆ ಒಂದು ನಿರೀಕ್ಷೆ ನಾವು ಕೂಡ ಮಾಡ್ತಾ ಇದೀವಿ. ಎಸ್, ಪ್ರಮೋದ್ ಮುತಾಲಿಕ್ ಅವರು ಆ ಒಂದು ಕೆಲಸವನ್ನ ಮುಚ್ಚಾಕುವಂತ ಕೆಲಸವನ್ನ ಮಾಡೋದಿಲ್ಲ ಅಂತ ನಮ್ಮ ನಿರೀಕ್ಷೆ ಕೂಡ ಇರುವಂತದ್ದು. ಬೇಗ ಆ ಕೆಲಸ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಎಸ್, ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ರು 32 ರಾಜಕಾರಣಿಗಳಿದ್ದಾರೆ ಅಂತ ಹೇಳ್ತಾ ಇದ್ರು. ಅದರಲ್ಲೂ ಸ್ಪೆಷಲಿ ಶಾಂತಿನಗರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿದ್ರು. ಆ ಶಾಂತಿನಗರದಲ್ಲಿ ಸಾಕಷ್ಟು ಕಾಲೇಜುಗಳಲ್ಲೂ ಕೂಡ ಈ ರೀತಿಯಾಗಿ ಆಗುತ್ತೆ. ಒಬ್ಬರ ಶಾಸಕರ ಹೆಸರನ್ನು ಕೂಡ ಹೇಳ್ತಾ ಇದ್ರು. ಇರ್ಬೋದೇನೋ ಆರೋಪ ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು. ನೋಡೋಣ ಯಾರ್ಯಾರ ಹೆಸರುಗಳು ಹೊರ ಬರ್ತವೆ ಅಂತ.